I tell you something. ನಿಮಗೆ ನಾ ಹೇಳ್ತೇನೆ. When you look at 1 Samuel 9th chapter, ಒಂದು ಸಾಮುವೇಲ್ 9ನೇ ಅಧ್ಯಾಯವನ್ನು ನೋಡುವಾಗ the Bible says, ಸತ್ಯವೇದ ಹೇಳುತ್ತೆ, there was a man in Kish. ಕಿಶ್ ಅನ್ನುವಂತ ಪಟ್ಟಣದಲ್ಲಿ ಒಂದು ವ್ಯಕ್ತಿ ಇದ್ದ. A man, he had a wonderful son. ಆತನಿಗೆ ಸುಂದರವಾದ ಮಗನೊಬ್ಬನು. His name was Saul. ಆತನ ಹೆಸರು ಸೌಲನು. One day what happened? ಒಂದು ದಿನ ಏನಾಯಿತು? His donkeys was lost. ಆತನ ಕತ್ತೆ ಎಲ್ಲೋ ಹೋಗ್ಬಿಟ್ಟಿತ್ತು. Papa ne beta ko bulaya. ತಂದೆಯು ಮಗನನ್ನು ಕರೆದ. Father called the son and said, ತಂದೆಯು ಮಗನನ್ನು ಕರೆದು ಹೇಳಿದ, go ತೇಡ್ಪೋ, ಹೋಗಿ ಹುಡುಕು. Do you know what Saul would have thought in his mind? ಸೌಲನು ಆತನ ಮನಸ್ಸಲ್ಲಿ ಏನು ಅನ್ಕೊಳ್ಬಹುದಿತ್ತು ಗೊತ್ತಾ? ಕತ್ತೆ ಹುಡುಗದಕ್ಕೆ ನಾನು ಇದ್ದೀನಿ. ಅಯ್ಯೋ, ಕತ್ತೆ ಹುಡುಕದಕ್ಕೆ ನಾ ಇದ್ದೀನಿ. Hallelujah. Hallelujah. Amen. ಸೇವಕರನ್ನ ಕಳಿಸ ಗೊತ್ತಿಲ್ವಾ? ಕೆಲಸದವರು ಅಷ್ಟು ಜನ ಇದಾರಲ್ಲ, ಕಳಿಸಬಹುದಲ್ಲ. You are sending me to search the donkeys. ಕತ್ತೆ ಹುಡುಕುವುದಕ್ಕೆ ನನ್ನನ್ನು ಕಳಿಸ್ತಿದ್ದೀರಾ? Amen. I think he would have asked that. ಹಾಗೆ ಕೇಳಿರಬಹುದು. That's why the father sent a servant also with him. ಅದಕ್ಕೆ ಮಗನೊಟ್ಟಿಗೆ ಒಂದು ಸೇವಕನನ್ನು ಕೂಡ ತಂದೆ ಕಳಿಸಿದ್ರು. ಕೆಲಸದವನು ಬೇಕಾ, ಅವನು ತಗೊಂಡು ಹೋಗಿ ನೀನು. ಕೆಲಸದವನು ಕರ್ಕೊಂಡು ಹೋಗಾಯ್ತು. But I want a donkey. ಆದ್ರೆ ನನಗೆ ಕತ್ತೆ ಬೇಕು. Hallelujah. Hallelujah. His father Kish sent 2 donkeys to get 2 donkeys. ಆ ಕಿಶ್, ಆ ತಂದೆಯು ಬಂದು 2 ಕತ್ತೆಯನ್ನು ಕಳಿಸಿ ಇನ್ನೆರಡು ಕತ್ತೆಯನ್ನು ಹಿಡ್ಕೊ ಬನ್ನಿ ಅಂತ ಕಳಿಸಿದ್ರು. Do you know what happened? ಏನಾಯ್ತು ಗೊತ್ತಾ? His life changed forever. ಆತನ ಜೀವನ ಎಂದೆಂದಿಗೂ ಬದಲಾಯಿತು. Hallelujah. Hallelujah. If God is sending you, ಇವತ್ತು ದೇವರು ನಿನ್ನನ್ನು if ಕಳಿಸ್ತಿದ್ದಾರೆ. God is sending you to unknown place, ದೇವರು ಗೊತ್ತಿಲ್ಲದೆ ಇರುವಂತ ಸ್ಥಳಕ್ಕೆ ನಿನ್ನನ್ನು if ಕಳಿಸ್ತಿದ್ದಾರೆ ಅಂದ್ರೆ, God is sending you, ದೇವರು ನಿನ್ನನ್ನು ಕಳಿಸ್ತಿದ್ದಾರೆ I ಅಂದ್ರೆ, prophesy, ನಾ ಪ್ರವಾದಿಸ್ತೇನೆ, He will raise your head. ಆತನು ನಿನ್ನ ತಲೆಯನ್ನು ಮೇಲೆತ್ತುತ್ತಾರೆ. He will lift your horn like a horn of a wild oxen. ಆತನು ಗಾಂಡ ಮೃಗದ ಕೊಂಬಿನ ರೀತಿಯಲ್ಲಿ ನಿನ್ನ ಕೊಂಬನ್ನು ಮೇಲೆತ್ತುತ್ತಾರೆ. He shall make you to sit among your enemies, and He will pour the oil upon your head. ನಿನ್ನ ವೈರಿಗಳ ಮಧ್ಯದಲ್ಲಿ ನಿನ್ನನ್ನು ಕೂರಿಸಿ ಆತನು ಎಣ್ಣೆಯಿಂದ ನಿನ್ನ ತಲೆಯನ್ನು ಅಭಿಷೇಕ How many of ಮಾಡುತ್ತಾರೆ. you say amen? ಎಷ್ಟು ಜನ ಆಮೆನ್ ಅಂತೀರಾ? Today I prophesy, ಇವತ್ತು ನಾ your ಪ್ರವಾದಿಸ್ತೇನೆ, destiny will change. ನಿನ್ನ ಒಂದು ಅಂತ್ಯವು ಬದಲಾಗುತ್ತೆ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? What all Satan has written about you, ಸೈತಾನನು ನಿನ್ನ ಕುರಿತು ಏನೆಲ್ಲ ಬರೆದಿದ್ದಾನೋ, what all doctors are saying about you, ವೈದ್ಯರು ನಿನ್ನ ಕುರಿತು ಏನೆಲ್ಲ God ಹೇಳ್ತಾರೋ, is going to tear it into pieces, ದೇವರು ಎಲ್ಲವನ್ನು ಪೀಸ್ ಪೀಸ್ ಆಗಿ and ಅರ್ಧಿಸಿದ್ದಾರೆ. He is going to bring His kingdom into your life. ಆತನ ರಾಜ್ಯವನ್ನು ನಿನ್ನ ಜೀವನದಲ್ಲಿ ಆತನು ತರ್ತಾರೆ. He is going to bring His life into you. ಆತನ ಜೀವವನ್ನು ನಿನ್ನ ಒಳಗೆ ತರಲಿದ್ದಾರೆ. He destroyed Himself on the cross ಆತನು ತನ್ನನ್ನೇ ಶಿಲುಬೆ ಮೇಲೆ ನಾಶಪಡಿಸಿಕೊಂಡನು. because He wants to give His life to you. ಯಾಕಂದ್ರೆ ಆತನ ಜೀವವನ್ನು ನಿನಗೆ ಕೊಡುವುದಕ್ಕಾಗಿ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? What happened on the cross, my dear brother? ಶಿಲುಬೆಯಲ್ಲಿ ಏನಾಯ್ತು ಸಹೋದರನೇ? We traded our sorrows and received His joy. ನಮ್ಮ ಪಾಪಗಳನ್ನು ಕೊಟ್ಟು ಆತನ ಸಂತೋಷವನ್ನು ನಾವು ವ್ಯಾಪಾರ ಮಾಡಿಕೊಂಡ್ವಿ. Amen. We laid our pain and we took the deliverance in us. ನಮ್ಮ ನೋವುಗಳಲ್ಲಿ ಆತನ ಬಳಿ ಕೊಟ್ಟು ಆತನ ಬಿಡುಗಡೆಯನ್ನು ನಾವು ಹೊಂದಿಕೊಂಡ್ವಿ. Amen. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? We laid our curse upon Him and we received the blessing upon us. ನಮ್ಮ ಶಾಪಗಳನ್ನೆಲ್ಲ ಆ ಶಿಲುಬೆ ಮೇಲೆ ಆತನ ಮೇಲೆ ಇಟ್ಟು ಆತನ ಆಶೀರ್ವಾದವೆಲ್ಲ ನಾವು ತಕೊಂಡ್ವಿ. We laid our sickness upon Him and we received the healing into our life. ವ್ಯಾಧಿಗಳನ್ನು ಆತನ ಮೇಲೆ ಇಟ್ಟು ಆ ಸ್ವಸ್ಥತೆಯನ್ನು ನಮ್ಮ ಜೀವನದಲ್ಲಿ ತಕೊಂಡ್ವಿ. Amen. How many of you believe? ಎಷ್ಟು ಜನ ನಂಬ್ತೀರಾ? This path ಈ ಆದಿ may be very, very, very unique. ತುಂಬಾ ವ್ಯತ್ಯಾಸವಾಗಿರಬಹುದು. Maybe I may never seen path. ನೀವು ಈ ರೀತಿಯಾದ ಆದಿನ ನೋಡೇ ಇಲ್ಲದೆ Maybe painful path. ತುಂಬಾ ನೋವಾಗಿರಬಹುದು. But ಆದ್ರೆ the Lord will lift me up. ದೇವರು ನನ್ನನ್ನು ಮೇಲೆತ್ತುತ್ತಾರೆ. I am not just a blessing to a person. ನಾನು ಒಂದು ವ್ಯಕ್ತಿಗೆ ಮಾತ್ರ ಆಶೀರ್ವಾದವಾಗಿರಲ್ಲ. God is going to make me a blessing to the nation. ದೇವರು ನನ್ನನ್ನು ದೇಶಕ್ಕೆ ಆಶೀರ್ವಾದವಾಗಿ ಇಡಲಿದ್ದಾರೆ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? How many of you say amen? ಎಷ್ಟು ಜನ ಆಮೆನ್ ಅಂತೀರಾ? ಎಲ್ಲರೂ ಬಾಯಿ ತೆರೆದು சொல்லுங்க. Open your mouth and say, ಎಲ್ಲರೂ ಬಾಯಿ ತೆಗೆದು ಹೇಳಿ, I will never be the same. ನಾನು ಇದ್ದ ಹಾಗೆ ಇರುವುದಿಲ್ಲ. I will never be the same. ನಾನು ಇದ್ದ ಹಾಗೆ ಇರುವುದಿಲ್ಲ. I believe that God is working in my life. ನಾನು ನಂಬುತ್ತೇನೆ ದೇವರು ನನ್ನ ಜೀವನದಲ್ಲಿ ಕಾರ್ಯ ಮಾಡ್ತಿದ್ದಾರೆ. My life will enter into another realm. ನನ್ನ ಜೀವನ ಇನ್ನೊಂದು ಮಂಡಲವನ್ನು ಪ್ರವೇಶಿಸಲಿದೆ. I am going to see greater victory. ನಾನು ಇನ್ನೂ ಉನ್ನತವಾದ ಜಯಗಳನ್ನು ನೋಡುವೆನು. Amen. Higher level. ಉನ್ನತ ಹಂತಗಳು. I am seeing higher devils. ನಾ ಇನ್ನು ಉನ್ನತವಾದ ದುರಾತ್ಮಗಳನ್ನು ಕೂಡ But ನೋಡ್ತೇನೆ. in midst of those higher devils, ಆ ಉನ್ನತವಾದ ದುರಾತ್ಮಗಳ the ಮಧ್ಯದಲ್ಲಿ Lord is going to give me a higher victory. ದೇವರು ಉನ್ನತವಾದ ಜಯಗಳನ್ನು ನಮಗೆ ಕೊಡ್ತಾರೆ. He will never let me to be in shame. ಆತನು ನಮ್ಮನ್ನು ಅವಮಾನದಲ್ಲಿ ತಳ್ಳುವಾತನಲ್ಲ. He will never allow me to see distress.
ಆತನು ನಾನು ನಿರಾಶೆ ಹೊಂದುವುದಕ್ಕೂ ಕೂಡ ಆತನು ನನ್ನನ್ನು ಬಿಡುವುದಿಲ್ಲ. Amen. The Spirit of the Lord God, ದೇವರ ಆತ್ಮನು is upon me. ಅದು ನನ್ನ ಮೇಲಿದೆ. He is upon me. ಆ ದೇವರ ಆತ್ಮನು ನನ್ನ ಮೇಲಿದೆ. சொல்லுங்க, ஆவியானவர் என் மேல இருக்கிறார். ಎಲ್ಲರೂ ಹೇಳಿ, ಪವಿತ್ರಾತ್ಮನು ನನ್ನ ಮೇಲಿದ್ದಾರೆ. Why is upon me? ಯಾಕೆ ನನ್ನ ಮೇಲೆ? To lay off the heaviness, spirit of heaviness, and put on the garment of praise. ಭಾರದ ಆ ಒಂದು ಆತ್ಮವನ್ನು ಕೆಳಗಿಳಿಸಿ ಸಂತೋಷದ ಸ್ತುತಿಯ ವಸ್ತ್ರವನ್ನು ಧರಿಸುವುದಕ್ಕೆ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? சொல்லலாமா எல்லாரும்? ಎಲ್ಲರೂ ಅರಿಕೆ ಮಾಡಿ. You deserve all glory and the honor. Lord, we lift our hands in worship as we lift your holy name.